ಆರಾಧ್ಯ ಆಮ್ ಆದ್ಮಿ ಪಕ್ಷದ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಎಸ್ ಶಶಿಧರ್ ಅವರೇ, ಒಂದು ಕಠಿಣವಾದ ಕಾನೂನು ಮತ್ತು ಕೆಲವು ಭರವಸೆಗಳು, ಮುಖ್ಯವಾದದನ್ನು ಬಿಟ್ಟು ಎರಡು ಕೊಡ್ತಾ ಇದ್ದಾರೆ. ಏನೇ ಮುಖ್ಯವಾದದ್ದು ಏನು ಅದು ಹೇಳಿ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಯಾಕೆಂದರೆ 2021ರಲ್ಲಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ಇದು 3ನೇ 4ನೇ ಬಾರಿನೂ ಒಂದು 3 ಬಾರಿ ಅಂತೂ ಆಗಿದೆ. 2024ರಲ್ಲಿ ಇದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಆಗ ಸುಪ್ರೀಂ ಕೋರ್ಟಲ್ಲಿ ಹೋಯಿತು. ಸುಪ್ರೀಂ ಕೋರ್ಟಲ್ಲಿ ಅಡ್ಮಿಟ್ ಆಯಿತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ. ಆದರೆ ಎಕ್ಸಾಮಿನೇಷನ್ ಮಾಡಲಿಲ್ಲ. ಕಟ್ ಆಫ್ ಮಾರ್ಕ್ಸ್ನ ಹೆಚ್ಚುವರಿ ಮಾಡ್ತು. ಕಟ್ ಆಫ್ ಮಾರ್ಕ್ಸ್ನ ಹೆಚ್ಚುವರಿ ಮಾಡಿದ 620 625ಕ್ಕೆ ಕೊಡ್ತು. ಮುಂಚೆ ಅದರ ಹಿಂದಿನ ಒಂದು ನಾವು ಹಿಸ್ಟ್ರಿ ನೋಡಿದ್ರೆ, ಸುಮಾರು 10 ವರ್ಷದ ಹಿಸ್ಟ್ರಿ ನೋಡಿದ್ರೆ ಕಟ್ ಆಫ್ ಮಾರ್ಕ್ಸು 560ರಿಂದ 570 ಇತ್ತು. ಅಂದರೆ ಅವತ್ತು ಹೆಚ್ಚಿನ ಜನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದ್ರಿಂದ ಹೆಚ್ಚು ಮಾರ್ಕ್ಸ್ಗಳು ತೊಗೊಂಡಿದ್ರು. ಹಾಗಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದೆ 570 560 ಮಾರ್ಕ್ಸ್ ತೆಗೆದುಕೊಂಡಿರೋಂಥ ಮಕ್ಕಳು ಅವತ್ತು ಅಧ್ವಾನದ ಸ್ಥಿತಿಗೆ ಬಂತು. ಅವ್ರಿಗೆ ಸಿಗಲಿಲ್ಲ ಸೀಟ್ಗಳು. ಯಾಕಂದರೆ 620 ಕಟ್ ಆಫ್ ಆಗಿರೋದ್ರಿಂದ ಯಾರು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ತೊಗೊಂಡಿದ್ರು ಆ ಪತ್ರಿಕೆಯಿಂದ ಅವರು ಜಾಸ್ತಿ ಇದಾಯಿತು. ಚೆನ್ನಾಗಿ ಮಾರ್ಕ್ಸ್ ತಗೊಂಡವರೆಲ್ಲ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ಓದ್ಕೊಂಡೇ ಬರ್ದಿದ್ರು. ಇದು ವಾಸ್ತವ. ಹಾಗಾಗಿ ನಾನು ಅವ್ರದ್ದೊಂದು ಇಂಟರ್ವ್ಯೂ ನೋಡಿದ್ದು ನಿಮ್ಗೆ ಹಂಗೆ ಪ್ರಶ್ನೆ ಕೇಳ್ತೀನಿ. ಅವ್ರು ಕೇಳಿದ ಪ್ರಶ್ನೆ ಏನು ಗೊತ್ತಾ, ಸರಿ ಈಗ ಯಾರಾದರೂ ಬೇರೆ ವಿದ್ಯಾರ್ಥಿಗಳು ಹೇಳಿದ್ರ ಲೀಕ್ ಆಯಿತು ಅಂತ ಹೇಳಿದ್ದು ನಾವು, ಅವ್ರು ಹೇಳ್ತಾ ಇರೋದು ಮಿನಿಸ್ಟ್ರಿಯಿಂದ ಹೇಳಿದ್ದು ಅವರಲ್ಲ, ಹೇಳಿದ್ದು ಒಬ್ಬ ಪೋಷಕ. ಸರ್, ಕಂಪ್ಲೇಂಟ್ ಕೊಟ್ಟಿದ್ದು ಒಬ್ಬ ಪೋಷಕ. ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಈ ವಿಷಯದಲ್ಲಿ ಲೀಕ್ ಆಯ್ತು ಅಂತ ಗೊತ್ತಾದ ತಕ್ಷಣ ಪೊಲೀಸ್ ಆಕ್ಷನ್ ಆಯ್ತು ರಾಜಸ್ಥಾನ. ಇಲ್ಲ, ಅವರು ನರೇಶನ್ ಹೇಳಿದ್ದಾರೆ. ಇದು FIR ನೋಡ್ಕೊಳ್ಳಿ. FIR ನೋಡಿ, ಅವ್ರು ಹೇಳ್ತಿರೋದು ಒಬ್ಬ ಪೋಷಕ FIR ಧರ್ಮೇಂದ್ರ ಪ್ರಧಾನ್ ಕೊಡಕ್ಕೆ ಬರೋದಿಲ್ಲ ಸರ್. 15 ಲಕ್ಷಕ್ಕೆ ಕೊಂಡ್ಕೊಂತಾನೆ ಸರ್. FIR ಧರ್ಮೇಂದ್ರ ಪ್ರಧಾನ್ ಮಾಡ್ಸಕ್ ಬರಲ್ಲ, ಕಂಪ್ಲೇಂಟ್ ಅವ್ರು ಕೊಡೋದಕ್ಕೆ ಬರೋದಿಲ್ಲ. ಆಕ್ಷನ್ ಇನಿಷಿಯೇಟ್ ಮಾಡಿದ್ವಿ ಅನ್ನೋದು ಹೇಳಿದ್ದಾರೆ. ನಾವು ಆಕ್ಷನ್ ಇನಿಷಿಯೇಟ್ ಮಾಡಿದ್ವಿ. ಅಲ್ಲ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಅವರು ಒಂದೇದು ಹೇಳ್ತಾರೆ, ಅವರು ನಾವು ಆಕ್ಷನ್ ಇನಿಷಿಯೇಟ್ ಮಾಡಿದ್ವಿ. ಆಮೇಲೆ ಇಡೀ ಅವ್ರು ಹೇಳ್ತಾ ಇರೋದು, ಈಗ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆ, ಅದು ಒಂದು ಸ್ವಾಯತ್ತ ಸಂಸ್ಥೆ. ಅಲ್ಲಿ ನಾವು ಏನು ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ವಿ. ಹೀಗಿರುವಾಗ ನನ್ನ ಕ್ರಿಮಿನಾಲಿಟಿ ಏನಿದೆ ಇದರಲ್ಲಿ ಅನ್ನೋದು ಅವ್ರು ಕೇಳ್ತಿರೋ ಪ್ರಶ್ನೆ. ಅಥವಾ ಕ್ರಿಮಿನಾಲಿಟಿ ಬಗ್ಗೆ ಯಾರು ಇಲ್ಲಿ ಪ್ರಶ್ನೆ ಎತ್ತಿಲ್ಲ. ಎತ್ತುತ್ತಾ ಇರೋದು ಉತ್ತರದಾಯಿತ್ವಕ್ಕೆ ಒಂದು ಅಕೌಂಟಬಿಲಿಟಿ ಕೊಡಿ. ಪದೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾ ಇದೆ. ಈ ದೇಶದಲ್ಲಿ ಕಳೆದ 12 ವರ್ಷದಿಂದ ನೀವು ಯಾವುದಕ್ಕೂ ಅಕೌಂಟಬಿಲಿಟಿ ಕೊಡ್ತಾ ಇಲ್ಲ. ಹೊಣೆಗಾರಿಕೆ ತಗೊಳ್ಳೋದಕ್ಕೆ ನೀವು ರೆಡಿನೇ ಇಲ್ಲ. ಪ್ರತಿಯೊಂದರಲ್ಲೂ ನಾವು ಸರಿಪಡಿಸ್ತೀವಿ ಅವ್ರನ್ನ. ಕಾನೂನಿನ ಪ್ರಶ್ನೆ ಅಲ್ಲ, ನೈತಿಕತೆಯ ಪ್ರಶ್ನೆ. ನೈತಿಕತೆ ಪ್ರಶ್ನೆ. ಯಾವ ಪಕ್ಷ ನೈತಿಕ ಬೋಧನೆಯನ್ನು ಜನರನ್ನ ಆಕರ್ಷಣೆ ಮಾಡ್ತು. ಸುಷ್ಮಾ ಸ್ವರಾಜಿಂದ ಹಿಡಿದು ವಾಜಪೇಯಿ ಅವರಿಂದ ಹಿಡಿದು ಅಡ್ವಾಣಿ ಅವರಿಂದ ಹಿಡಿದು ಯಾವ ನೈತಿಕ ಬೋಧನೆನೇ ಮಾಡ್ಕೊಂಡು ಬಂದು ಆಕರ್ಷಣೆ ಮಾಡ್ತು ಜನರನ್ನ. ಆ ಪಕ್ಷ ಅಧಿಕಾರಕ್ಕೆ ಬಂದಲ್ಲ, ಆ ನೈತಿಕತೆಯನ್ನೇ ಕಳ್ಕೊಂತಲ್ಲ. ನಾವು ನೈತಿಕ. ರಾಜನಾಥ್ ಸಿಂಗ್ ಅವರು ಒಂದ್ಸರಿ ಉಲ್ಲೇಖ ಮಾಡ್ತಾರೆ, ನಾವು ರಾಜೀನಾಮೆ ಕೊಡೋದಕ್ಕೆ UPA ಸರ್ಕಾರ ಅಲ್ಲ, ಇದು NDA ಸರ್ಕಾರ, ಇಲ್ಲಿ ರಾಜೀನಾಮೆಗಳು ಇಲ್ಲ ಅನ್ನೋ ರೀತಿಯಲ್ಲಿ ಹೇಳತಕ್ಕಂಥದ್ದು ಎಲ್ಲ ನೋಡಿದ್ದೀವಿ. ಅದರಿಂದ ಇಲ್ಲಿ ಉದ್ವೇಗ ಒಳಗಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರನೇ ಪ್ರತಿ ಸರಿನೂ ಕಳೆದ 12 ವರ್ಷದಲ್ಲಿ ಸಾಕಷ್ಟು ಬೇರೆ ವಿಷಯಗಳಲ್ಲಿ ರೈತರ ಹೋರಾಟ, ಇನ್ನೊಂದು ಮತ್ತೊಂದು ಸಾಕಷ್ಟು ಹೋರಾಟಗಳು ನಡೀತಾ ಇದ್ದಾವೆ. ಅದಕ್ಕೆ ಯಾವುದಕ್ಕೂ ಜಗ್ಗದ. ನಿನ್ನೆವರೆಗೂ ಸರ್ ಹೇಳ್ದಾಗೆ, ಪ್ರಶಾಂತ್ ಸರ್ ಹೇಳ್ದಾಗೆ, ನಿನ್ನೆವರೆಗೂ ಅವರು ಚೈನಾ ಏಜೆಂಟು. ನಿನ್ನೆ ರಾತ್ರಿ ನಡ್ಡಾ ಹೋಗಿ ಅವ್ರಿಗೆ ಜ್ಯೂಸ್ ಕೊಡಬೇಕಾದ್ರೆ ಅವ್ರು ಚೈನಾ ಏಜೆಂಟ್ ಆಗಲಿಲ್ವಾ? ನಿನ್ನೆವರೆಗೂ ಇವರು ಕಾಕ್ರೋಚ್ ಟೀಮು ಫಂಡಿಂಗು ಎಲ್ಲೆಲ್ಲಿಂದನೂ ಆಗ್ತಾ ಇದೆ, ಪಾಕಿಸ್ತಾನದಿಂದನೂ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಊಟನೇ ಇಲ್ಲ ಅಂತ ಎಲ್ಲರೂ ಬೊಬ್ಬೆ ಹೊಡಿತಾ ಇದ್ವಿ. ಎಲ್ಲ ಮಾಧ್ಯಮಗಳು ಬೊಬ್ಬೆ ಹೊಡಿತಾ ಇದ್ವಿ, ಅವ್ರ ಹತ್ರ ಊಟ ಇಲ್ಲ, ತಿನ್ನೋದಕ್ಕಿಲ್ಲ ಅಂತ. ಅವರಿಂದ ಫಂಡಿಂಗ್ ಆಗುತ್ತೆ ಅಂತ ಹೇಳಿದವ್ರನ್ನ ನೀವು ಪದೇ ಮೀಟಿಂಗ್ಗಳು ಮಾಡ್ತಾ ಇದ್ದೀರಾ ಅಂದರೆ ಏನರ್ಥ? ನೀವು ಎಲ್ಲ ವಕ್ತಾರರು ಇದನ್ನೇ ಹೇಳಿರ್ತಕ್ಕಂಥದ್ದು ಕಳೆದ 1 ವಾರದಿಂದ. ಆದರೂ ಸಹ ಇವತ್ತು ನಾವು ಅವ್ರನ್ನ ಸ್ವಾಗತಿಸ್ತೀವಿ, ಪ್ರಧಾನಮಂತ್ರಿಗಳ ಹೇಳಿಕೆಗಳನ್ನು ಸ್ವಾಗತಿಸ್ತೀವಿ. ಇಲ್ಲ, ನಿಮಗೆ ಈ ಸ್ವಲ್ಪ ಇತಿಹಾಸಕ್ಕೆ ಹೋಗಿ ನಾನು ಒಂದು ವಿಷಯ ಹೇಳ್ತಿದ್ದೀನಿ. ಜಯಪ್ರಕಾಶ್ ನಾರಾಯಣರು ಬೋಟ್ ಕ್ಲಬ್ನಲ್ಲಿ ಜೂನ್ 24ಕ್ಕೆ ಒಂದು ದೊಡ್ಡ ಸಮಾವೇಶವನ್ನು ನಡೆಸ್ತಾರೆ. ಆ ಸಮಾವೇಶದ ಸಂಜೆ ಇಂದಿರಾ ಗಾಂಧಿ ಅವ್ರದ್ದು ಟೈಮ್ಸ್ ಆಫ್ ಇಂಡಿಯಾಗೆ ಇಂಟರ್ವ್ಯೂ ಇದೆ. ಜಯಪ್ರಕಾಶ್ ನಾರಾಯಣ್ ಇದು CIA ಏಜೆಂಟ್ ಅಂತ. ಇದು ಎಲ್ಲ ಪಕ್ಷಗಳು ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಇದರಲ್ಲೇನು ಹೊಸತಿಲ್ಲ. ನಾವು ಹೇಳ್ತಾ ಇರೋದು, ಕ್ವಶನ್ ಮಾಡ್ತಾ ಇರೋದು ಅದನ್ನೇ. ನೀವು ಅದನ್ನ ಹೇಳಿದ್ದೀರಾ. ಈಗ ರಾಜಿ ಸಂಧಾನಕ್ಕೆ ನೀವು ಮುಂದಾಗಿದ್ದೀರಾ. ನೀವು ರಾಜಿ ಸಂಧಾನನೂ ಮಾಡಿ ಈ ದೇಶ ಅಲ್ರಿ ಮಾಡತನ ಅವ್ರು ರಾಜಿ ಸಂಧಾನಕ್ಕೆ ಬರ್ತಿರ್ಲಿಲ್ಲ. ಯಾಕೆ ಬರ್ತಿಲ್ಲ, ಯಾಕೆ ಮಾತಾಡ್ತಿಲ್ಲ ಅಂದ್ರೆ ನಾನು ಅದನ್ನ ಹೇಳ್ತಾ ವೆಲ್ಕಮ್ ಮಾಡ್ತೀವಿ. ರಾಜಿ ಸಂಧಾನವನ್ನು ವೆಲ್ಕಮ್ ಮಾಡ್ತೀವಿ. ಈ ದೇಶದ
ಯುವಕರ ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನು ಅನುಕೂಲ ಆಯ್ತು. ಬೇಕೋ ಆಯ್ತು. ಅದನ್ನ ಮಾಡೋದಕ್ಕೆ ನೀವು ಹೆಚ್ಚು ಒತ್ತನ್ನು ಕೊಡಿ ಅಂತಾನು ಕೇಳ್ತೀವಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಹೇಳಿದ್ರು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇಂದ ಏನು ಆಗೋದಿಲ್ಲ. ನಾನು ಸಹ ಅದು ವಿಕ್ಟಿಮ್ ಇದ್ದೀನಿ. Okay. ನೋಡಿ ಫಾಸ್ಟ್ ಯಾವ್ದಾದ್ರು ಟ್ರ್ಯಾಕ್ question paper 2018 ನಾನು ಇದು ಶಿಕ್ಷಣದ್ದಲ್ಲ, ಬೇರೆ ಜಮೀನು ವ್ಯಾಜ್ಯದಲ್ಲಿ ಬೆಂಗಳೂರಿನಲ್ಲೇ ಆಗಿರೋದ್ರಿಂದ ಹೇಳ್ತೀನಿ. 2008 863 2008 ಅಂತ ಇಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಮ್ಮ ಸಿವಿಲ್ ಕೋರ್ಟಲ್ಲಿ ಆಗಿರ್ತಕ್ಕಂಥದ್ದು. 2008ರಿಂದ ಇವತ್ತುವರೆಗೂ ಎವಿಡೆನ್ಸ್ ಬರಲಿಲ್ಲ ಸರ್. Fast track court. ಹೌದು, ಎವಿಡೆನ್ಸ್ ನನ್ನದೇ ಜಮೀನು, ನನ್ನ ತಾತನ ಜಮೀನು, ಬೇರೆಯವನು ಹೊಡ್ಕೊಂಡಿದ್ದಾನೆ. ಇವತ್ತಾಗಲೇ ಅಲ್ಲಿ ಬೇರೆ ವ್ಯವಹಾರಗಳು ನಡೆದಿದ್ದಾವೆ, ಆದರೂ ಸಹ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಎವಿಡೆನ್ಸ್ ಬರಲಿಲ್ಲ. ಹಂಗಿದ್ದಾಗ ಜವಾಬ್ದಾರಿಯುತ ಪಕ್ಷವಾಗಿ ಅಲ್ಲಲ್ಲ ಈ ದಾರಿಯಲ್ಲಿ ಏನು ಪ್ರಯೋಜನ ಆಗಲ್ಲ, ಇಂಥ ದಾರಿಲಿ ಹೋಗಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಾವು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಅಂದ್ರೆ ಹಿಂಗ್ ಮಾಡಿದ್ರೆ ಉಪಯೋಗ ಇಲ್ಲ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಉಪಯೋಗ ಆಗೋದಿಲ್ಲ, ಹಿಂಗ್ ಮಾಡಿ ಅಂತ ಹೇಳ್ಬೇಕು. ನಾವು ಅವತ್ತಿಂದನೂ ಹೇಳ್ತೀವಿ, ಯಾವ್ದು? ಏನ್ ಹೇಳಿ? What is it? ನಿವೃತ್ತ ನ್ಯಾಯಾಧೀಶರಿಂದ ಇದಕ್ಕೊಂದು ತನಿಖೆ ಒಳಪಡಿಸಿ ಬೇಗ ಅದಕ್ಕೆ ತಾತ್ಪರ್ಯ ಕೊಟ್ಬಿಡಿ, Okay. ಅದು ಮುಕ್ತಾಯಗೊಳಿಸಿ. ಮುಂದಿನ ವರ್ಷಕ್ಕೆ ಹೋಗೋಣ. ಇದನ್ನೇ ಅಲ್ಲ, ವಿದ್ಯಾರ್ಥಿಗಳ ಭವಿಷ್ಯ ಮುಂದಿನ ವರ್ಷ ಇದೆ. ಮುಂದಿನ ವರ್ಷ ನೀಟ್ ತಗೊಳ್ತಾರೆ, 27ಕ್ಕೆ ನೀಟ್ ತಗೊಳ್ತಾರಲ್ಲ, ಅವರಿಗೆ ಸರಿಯಾದ ಕ್ರಮಗಳನ್ನು ಅನುಸರಿಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ನೀವು ಪರೀಕ್ಷೆಗಳನ್ನು ನಡೆಸಿ ಮಕ್ಕಳ ಭವಿಷ್ಯ ಜೊತೆಗೆ ಆಟ ಆಡಬೇಡಿ ಅಂತ ನಾವು ಹೇಳೋದು ಸರ್ ಅದನ್ನ ಯಾರು ಹೇಳೋದು, ಎಲ್ಲರೂ ಅದನ್ನೇ ಹೇಳೋದು. ಖಂಡಿತ. ಎಸ್, ದೊಡ್ಡ ಬಸವರಾಜ್ ಅವರೇ. ನನ್ನ 27